ಏನು ಇದು ಹೊಸ ನಾಟಕನಾ? ಇಲ್ಲಪ್ಪ, ಕೃಷ್ಣ ಅವ್ರ ಹೆಸರು ಹೇಳ್ತಾ ಇದ್ದ, ಆ ವಿಷಯನ ಅವ್ರಿಗೆ ಹೇಳಿದೆ ಅಷ್ಟೇ. ಕೃಷ್ಣ ಅವಳ ಹೆಸರು ಹೇಳ್ತಾ ಇದ್ನೋ ಇಲ್ವೋ, ಆದ್ರೆ ನೀನ್ ಮಾತ್ರ ಅವಳ ಮನಸ್ಸಲ್ಲಿ ಕೃಷ್ಣನ್ ಬಗ್ಗೆ ಬೇರೆ ರೀತಿ ಭಾವನೆನೇ ಬಿತ್ತಾ ಇರೋ ಹಾಗೆ ಕಾಣಿಸ್ತಿದೆ. ಯಾಕೆ? ನಿನಗೆ ಗೊತ್ತಿಲ್ಲದಿರೋದು ಏನಿದೆ? ಅದ್ರ ಅನುಭವ ನಿನಗಾಗಿಲ್ವಾ? ಸುಮ್ಮನೆ ನನ್ನನ್ನು ಯಾಕೆ ಹೊಣೆ ಮಾಡ್ತಾ ಇದೀಯಾ? ಆದ್ರೆ ನೀನ್ ಹೀಗೆ ಮಾಡ್ತಿರೋದ್ರ ಹಿಂದೆ ಬೇರೆನೇ ಉದ್ದೇಶ ಇದೆ ಅಂತ ನನಗನ್ನಿಸ್ತಿದೆ. ಉದ್ದೇಶ ಇಲ್ಲರೂ ನೀನು ನಂಬೇಕಲ್ಲ. ಹಾಗೆ ಅನ್ಕೋ, ನನ್ನ ಮನಸ್ಸಲ್ಲಿರೋದು ಕೃಷ್ಣ ಆದಷ್ಟು ಬೇಗ ಗುಣ ಆಗಬೇಕು ಅಂತ ಅಷ್ಟೇ. ಕೃಷ್ಣ, ಗುಡ್ ಮಾರ್ನಿಂಗ್. ಏನು ಇವತ್ ನನ್ನ ಹೆಸರು ಹೇಳ್ತಿದ್ಯಂತೆ? ಶಾಂತನೂ ಹೇಳ್ತಿದ್ದ. ಹೌದಾ ಕೃಷ್ಣ? ನಾನು ಇಲ್ದೇ ಇರುವಾಗ್ಲೇ ನೀನ್ ನನ್ನ ಹೆಸರು ಕರೆಯೋದಾ? ನಾನಿರುವಾಗ ಕರೆಯಕ್ಕೆ ಏನಾಗಿದೆ ನಿಂಗೆ? ನಾನಿರುವಾಗ ಕರೆದ್ರೆ ನಾನು ಕೇಳಿಸ್ಕೊಂಡು ಖುಷಿ ಪಡ್ತೀನಪ್ಪ. ಕೃಷ್ಣ, ಒಂದ್ಸಲ ನನ್ನ ಹೆಸರು ಕರೆಯೋ ಪ್ಲೀಸ್. ಪ್ಲೀಸ್ ಕಣೋ ಕೃಷ್ಣ. ಸರಿ ಬಿಡು, ನನ್ ಕಣ್ ಮುಂದೆ ನೀನ್ ನನ್ನ ಹೆಸರು ಹಿಡಿದು ಕರೆಯೋದನ್ನ ಕೇಳಿಸ್ಕೊಳ್ಳೋ ಭಾಗ್ಯ ನನ್ಗಿಲ್ಲ ಅನ್ಸುತ್ತೆ. ಒಂದಲ್ಲ ಒಂದಿನ ನೀನ್ ನನ್ನ ಹೆಸರು ಕರೆದೇ ಕರಿತೀಯ ಅಂತ ಅನ್ಕೊಂಡಿದ್ದೀನಿ. ಅಂದಾಗೆ ಕೃಷ್ಣ, ನಿಂಗೆ ಹೊಸ ರೀತಿ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಆದಷ್ಟು ಬೇಗ ನೀನ್ ರೆಡಿ ಆಗ್ತೀಯಾ? ಬರ್ಲಾ? ಜಾನಕಿ, ಇಷ್ಟೊಂದು ಖುಷಿಯಲ್ಲಿದೆಯಾ? ಏನ್ ಕಾರಣ? ಗುರುಜಿ, ಇವತ್ತು ಕೃಷ್ಣ ನನ್ನ ಹೆಸರು ಕರೀತಿದ್ನಂತೆ, ಹಾಗಂತ ಶಾಂತನು ಹೇಳಿದ್ರು. ಗುರುಜಿ, ಕೃಷ್ಣಂಗೆ ಹೊಸ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಕೃಷ್ಣನ್ಗೆ ಯಾವ್ದೋ ಶಾಕ್ ಇಂದ ಹೀಗಾಗಿದೆ ಅನ್ನೋದಂತೂ ನಿಜ. ಕೆಲವರಿಗೆ ಕೊಲೆ ನೋಡಿದಾಗ ಶಾಕ್ ಆಗುತ್ತೆ, ಇನ್ ಕೆಲವರಿಗೆ ನೀರಲ್ಲಿ ಬಿದ್ದಾಗ ಶಾಕ್ ಆಗುತ್ತೆ, ಇನ್ ಸ್ವಲ್ಪ ಜನಕ್ಕೆ ಎತ್ತರ ಪ್ರದೇಶದಿಂದ ಬಿದ್ದಾಗ ಶಾಕ್ ಆಗುತ್ತೆ. ಯಾವ್ದ್ರಿಂದ ಶಾಕ್ ಆಗಿದೆ ಅಂತ ತಿಳ್ಕೊಂಡ್ರೆ ಅವನಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಾ ಜಾನಕಿ? ಮತ್ತೆ ಕೃಷ್ಣಂಗೆ ಶಾಕ್ ಆಗೋ ತರ ಮಾಡ್ಬೇಕು. ಅವನು ನೀರಿಗೆ ಬಿದ್ದಿದನೋ ಅಥವಾ ಬೆಟ್ಟದಿಂದ ಬಿದ್ದಿದನೋ ಅಥವಾ ಯಾವ್ದೋ ಕೊಲೆ ನೋಡಿ ಹೀಗಾಗಿದೆಯೋ ಅನ್ನೋದನ್ನ ನಾವು ಪತ್ತೆ ಮಾಡಬೇಕು. ಇದಕ್ಕೂ ಮೊದಲು ನಾನು ಇಂಟರ್ನೆಟ್ ಅಲ್ಲಿ ಕೆಲವು ಪಾಯಿಂಟ್ಸ್ ನ ನೋಟ್ ಮಾಡ್ಕೊಂಡಿದ್ದೀನಿ. ಅದ್ರ ಪ್ರಕಾರನೇ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗೆ ಆಗ್ಲಿ ಜಾನಕಿ, ಒಟ್ಟಿನಲ್ಲಿ ಕೃಷ್ಣ ಗುಣ ಆಗದೆ ಸಾಕು. ನಮಸ್ಕಾರ. ಧರ್ಮಾಧಿಕಾರಿಗಳಾದ ವಿಶಾಲ್ ಭಾರದ್ವಾಜ್ ಅವರಿಗೆ. ಹೇಗಿದ್ದೀರಿ? ಹೋದ ಜನ್ಮದಲ್ಲಿ ಏನ್ ದಾನ ಧರ್ಮ ಮಾಡಿದ್ರೋ ಸ್ವಾಮಿ, ಈ ಜನ್ಮದಲ್ಲಿ ಅದೆಲ್ಲ ನಿಮ್ಮ ಸಹಾಯಕ್ಕೆ ಬರ್ತಾ ಇದೆ. ನಾನ್ ನಿಮ್ಮನ್ನು ಹುಡುಕ್ತಾ ಇರೋ ಜಾಗನೇ ಇಲ್ಲ ಸ್ವಾಮಿ. ಹೌದು, ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀವು ಅಷ್ಟು ಎತ್ತರದಿಂದ ಬಿದ್ದರೂ ಕೂಡ ನೋಡಿ, ರಾಜ್ಕುಮಾರನ್ ಥರ ನಳನಳಿಸ್ತಾ ಇದ್ದೀರಾ. ನೀವೇನೋ ಗುಣ ಆಗ್ತಿದ್ದೀರಂತೆ, ಹೌದಾ? ಒಂದು ವೇಳೆ ನೀವು ಸಂಪೂರ್ಣ ಗುಣ ಆಗ್ಬಿಟ್ರೆ ಆಮೇಲೆ ನಮ್ಮ ಕತೆ ಅಷ್ಟೇ. ನಮ್ಮನ್ನೆಲ್ಲ ಕೃಷ್ಣ ಜನ್ಮಸ್ಥಾನಕ್ಕೆ ಕಳಿಸ್ಬಿಡ್ತೀರೇನೋ. ಒಂದು ವೇಳೆ ಹಾಗಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಮೊದಲು ಅದನ್ನು ತೆಗೆದು ಬಿಸಾಕಿ. ಯಾಕೆ ಅಂದರೆ ನಾವೆಲ್ಲ ಮತ್ತೆ ಒಂದಾಗಿದ್ದೀವಿ. ಹೌದು, ನಿಮ್ಮನ್ನು ಯಾರೋ ಕಿಡ್ನಾಪ್ ಮಾಡಿದ್ರು ಅಂತ ವಿಷಯ ಗೊತ್ತಾಯ್ತು. ಅದು ನಿಜನಾ?
ಗುರುಜಿ, ಇನ್ಸ್ಪೆಕ್ಟ್ರು ಕೃಷ್ಣನ ವಿಚಾರಣೆ ಮಾಡ್ತಿದ್ದಾರೆ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕೃಷ್ಣ ತುಂಬಾ ಭಯದಲ್ಲಿದ್ದಾನೆ. ನಾನು ನೋಡಿ, ನೀವು ತುಂಬ ಡೇಂಜರ್ ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀವು ಗುಣ ಆಗೋಕ್ಕಿಂತ ಮುಂಚೆ ನಾವೆಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಪಾಪ ನಿಮ್ಮ ಮತ್ತು ರಾಧಿಕಾ ಪರಿಸ್ಥಿತಿ ನೋಡಿದ್ರೆ ನನ್ನ ಕರುಳು ಚುರ್ರನ್ನತ್ತೆ. ನೋಡಿ ನಿಮ್ಮ ಹಣೆ ಬರಹ. ಆ ದೇವರು ಯಾರ ಬದುಕಲು ಇಂಥ ಆಟಗಳನ್ನು ಆಡಬಾರ್ದು. ಅಜಯ್ ಅವರೇ, ಕೃಷ್ಣ ಈಗ ಅಪಾಯದಲ್ಲಿದ್ದಾನೆ, ಆತಂಕದಲ್ಲಿದ್ದಾನೆ. ನೀವು ಈ ರೀತಿ ಬಂದು ಹಿಂಸೆ ಕೊಟ್ರೆ ಅವನ ಆರೋಗ್ಯ ಇನ್ನೂ ಹದಗೆಡೋದಿಲ್ವಾ? ದಯವಿಟ್ಟು ಅವ್ನು ಹುಷಾರಾಗೋರ್ಗು ನೀವು ಹಿಂಸೆ ಕೊಡಬೇಡಿ. ಚೇಚೆ, ಇದನ್ನ ಯಾಕೆ ಸರ್ ಹಿಂಸೆ ಅನ್ಕೋತೀರಿ ನೀವು? ನಾನೀಗ ಇಲ್ಲಿಗೆ ಬಂದಿರೋದು ಇವ್ರಿಗೆ ಸಹಾಯ ಮಾಡೋಕೆ ಅಂತಾನೆ. ಅದು ಏನೇ ಇರ್ಬೋದು ಸರ್, ಗುರೂಜಿ ಅಪ್ಪ ಇಲ್ಲದೆ ನೀವು ಒಳಗೆ ಬರೋದಕ್ಕೆ ನಾನು ಕೂಡ ಅವಕಾಶ ಕೊಡೋದಿಲ್ಲ. ನಿಮ್ಮ ಕಾನೂನು ಏನೇ ಇರ್ಬೋದು, ನಮಗೆ ಕೃಷ್ಣ ಗುಣ ಆಗೋದು ತುಂಬಾ ಮುಖ್ಯ. ಅಯ್ಯೋ ಗುರುಜಿ, ಬನ್ನಿ. ನಾನಿಲ್ಲಿ ಬರೋದಕ್ಕೆ ಇವ್ರು ಪರ್ಮಿಷನ್ ತಗೊಂಡೇ ಬಂದಿರೋದು. ಬೇಕಾದ್ರೆ ನೀವೇ ಕೇಳಿ ನೋಡಿ. ಹೌದಾ ಗುರುಜಿ? ಹಾಂ, ನಾವು ಒಂದ್ಸಲ ಬಂದು ಕೃಷ್ಣನ ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ನಾವು ಸರಿ ಎಂದಿದ್ವಿ. ಇನ್ಮೇಲೆ ಹಾಗಾಗೋದು ಬೇಡ ಗುರುಜಿ. ನಮ್ಮ ಕೃಷ್ಣ ಮೊದಲು ವಾಸಿ ಆಗಲಿ. ಅವನು ವಾಸಿ ಆದ್ಮೇಲೆ ಬೇಕಾದ್ರೆ ನಾನೇ ಅವನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ. ಈಗ ತಾನೇ ಜಾನಕಿಯವ್ರ ಟ್ರೀಟ್ಮೆಂಟಿಂದ ಕೃಷ್ಣ ಗುಣ ಆಗ್ತಾ ಇದ್ದಾನೆ. ಅದು ನಮ್ಮಿಂದ ಹಾಳಾಗೋದು ಬೇಡ. ಪಾಪ ಜಾನಕಿಯವ್ರ ಪ್ರಯತ್ನ ಹಾಳಾಗೋಗುತ್ತೆ. ಗುರುಜಿ ಪ್ಲೀಸ್, ನೀವಾದರೂ ಹೇಳಿ ಇವ್ರಿಗೆ. ಗುರುಜಿ ಹೇಳೋ ಅವಶ್ಯಕತೆ ಏನೂ ಇಲ್ಲ. ಇನ್ನು ಯಾವುದೇ ಕಾರಣಕ್ಕೂ ಇವ್ರಿಗೆ ಗುಣ ಆಗೋವರೆಗೂ ನಾನು ಇವ್ರ ತಂಟೆಗೆ ಬರೋದಿಲ್ಲ. ಥ್ಯಾಂಕ್ ಯು ಗುರುಜಿ, ನಾನು ಹೊರಡ್ತೀನಿ. ದಯವಿಟ್ಟು ಕ್ಷಮೆ ಇರಲಿ. ಕೃಷ್ಣ ಹೋಗಿ ಬನ್ನಿ. ಜಾನಕಿಯವರೇ, ಇನ್ನು ಮುಂದೆ ಯಾವಾಗಲೂ ನೀವು ಕೃಷ್ಣನ ಜೊತೆನೇ ಇರಬೇಕು. ಈ ರೀತಿ ಪೊಲೀಸ್ನವ್ರಿಗೆಲ್ಲ ಅವಕಾಶ ಕೊಡಬೇಡಿ. ನಿಮಗೆ ಕೃಷ್ಣನ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇದೆಯೋ ಅಷ್ಟೇ ಪ್ರೀತಿ ಕಾಳಜಿ ನನಗೂ ಇದೆ. ಪ್ಲೀಸ್. ಮಗು, ಕೃಷ್ಣನ ಹುಷಾರಾಗಿ ನೋಡ್ಕೊ. ನೋಡ್ದಾ ಕೃಷ್ಣ, ನಿನಗೆ ಎಷ್ಟೊಂದು ಸೆಕ್ಯೂರಿಟಿ ಬೇಕು ಅಂತ? ಏನು, ನಾನು ಯಾವಾಗ್ಲೂ ನಿನ್ ಪಕ್ಕನೇ ಇರ್ಬೇಕಾ? ಅದೇ ಸುಡೋ ಕಣ್ಣುಗಳು. ನಿನ್ನ ಕೋಪ ಸ್ವಲ್ಪನೂ ಬದಲಾಗಿಲ್ಲ ರಾಧಿಕಾ. ಆದ್ರೆ ಈಗ ನೀನು ಮುಂದೆ ನಿಂತಿರೋ ಈ ಅಜಯ್ ಮಾತ್ರ ಹಳೆ ಅಜಯ್ ಅಲ್ಲ ಅನ್ನೋದು ನೆನಪಿರ್ಲಿ. ಯಾವತ್ತು ನೀ ಊರಲ್ಲಿ ಕಾಣಿಸ್ಕೊಂಡ್ಯೋ ಅವತ್ತೇ ಅನ್ಕೊಂಡೆ ನೀನ್ ಬದಲಾಗಿಲ್ಲ, ಬದಲಾಗೋ ಜಾಯಮಾನ ನಿಂದಲ್ಲ ಅಂತ. ರಾಧಿಕಾ, ನೀನು ತುಂಬಾ ನೋವಲ್ಲಿದ್ಯಾ. ಆ ನೋವಲ್ಲಿ ಏನೇನೋ ಮಾತಾಡ್ತಾ ಇದೀಯಾ. ಹೋಗ್ಲಿ ಬಿಡು. ಹೇಗಿದೀಯಾ? ಕೊನೆಗೂ ನಿನ್ನ ವಿಷು ನೀನು ಹೇಳ್ದಾಗೆ ಬದುಕ್ಬಿಟ್ಟ. ಎಲ್ಲ ನೀನು ಹೇಳ್ದಾಗೆ ಆಯ್ತು. ನಾನು ಇನ್ನೂ ಒಂದು ಮಾತು ಹೇಳಿದ್ದೆ, ನೆನ್ಪಿದ್ಯಾ ನಿನ್ಗೆ? ನನ್ನ ಗಂಡ ಬಂದಿನ ನಿನಗೆ ಶನಿ ಹಿಡಿಯುತ್ತೆ ಅಂತ. ಆ ದಿನ ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ. ರಾಧಿಕಾ, ನಾನು ತಪ್ಪು ಮಾಡಿದ್ದೀನಿ. ಆ ವಿಶಾಖ ಮಾತು ಕೇಳ್ಕೊಂಡು ನಾನು ನಿನ್ನ ಮೇಲೆ ಹಾಗೆ ಸಾಧಿಸಬಾರ್ದಾಗಿತ್ತು. ವಿಶಾಖ ಬಗ್ಗೆ ಯಾಕೆ ಮಾತಾಡ್ತೀಯ? ನೀನು ಶಾಂತನು ಮಾತು ಕೇಳ್ಕೊಂಡು ಎಲ್ರ ಮೇಲೂ ದ್ವೇಷ ಸಾಧಿಸಿದ್ದು ಅಂತ ಯಾಕೆ ಒಪ್ಕೊಳ್ಳಲ್ಲ? ಶಾಂತನು ಮಾತು ಕೇಳ್ಕೊಂಡು ಕೂಡ ನಾನು ತಪ್ಪು ಮಾಡಿದ್ದೀನಿ. ಅದಕ್ಕೆ ನಾನೀಗ ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇರೋದು. ದಯವಿಟ್ಟು ಕ್ಷಮಿಸ್ಬಿಡು ರಾಧಿಕಾ. ಈಗ ನನಗೂ ಶಾಂತನಿಗೂ ಶಾರದಾ ಮೇಡಮ್ಗೂ ಯಾವ ಸಂಬಂಧನೂ ಇಲ್ಲ. ಮಾಡೋ ಕೆಲ್ಸಕ್ಕೆ ಗೌರವ ಕೊಡದೇ ಇರೋ ನೀನು. ನಿನ್ ಮಾತನ್ನ ನಾನ್ ನಂಬಲ್ಲ. ಎಲ್ರೂ ಒಟ್ಟಾಗಿದ್ದೀರಾ, ಎಲ್ರೂ ಒಟ್ಟಿಗೆ ಹಾಳಾಗ್ತೀರಾ. ಹಾಳಾಗೋದಕ್ಕೆ ಅಂತಾನೆ ಈ ಊರಿಗೆ ಬಂದಾಗ ಕಾಣಿಸ್ತಿದೆ ನನಗೆ. ರಾಧಿಕಾ,
ಮಾತು ಜಾಸ್ತಿ ಆಗ್ತಾ ಇದೆ. ಯಾರ ಮುಂದೆ ನಿಂತು ಮಾತಾಡ್ತಿದ್ಯಾ ಅಂತ ಗೊತ್ತಿದೆ ತಾನೇ ನಿನಗೆ? ಓ, ಚೆನ್ನಾಗಿ ಗೊತ್ತಿದೆ. ಶಾಂತನು ಅಂತ ದುಷ್ಟ ಹೇಳೋ ಮಾತುಗಳನ್ನ ಚಾಚೂ ತಪ್ಪದೆ ಪಾಲಿಸೋನು ಅಂತ ಚೆನ್ನಾಗಿ ಗೊತ್ತಿದೆ. ವಿಶು ಸತ್ತೇ ಹೋದ್ರು ಅಂತ ಅನ್ಕೊಂಡಿದ್ರಿ ಅಲ್ವಾ? ಈಗೇನಾಯ್ತು? ನನ್ನ ವಿಶು ಬದುಕಿದ್ದಾರೆ. ಏನ್ ಮಾಡ್ತೀರಾ ಈಗ? ಶಾಂತನು ಉಸಿರಾಡು ಅಂದ್ರೆ ಉಸಿರಾಡಬೇಕು. ಉಸಿರಾಡಬೇಡ ಸತ್ತು ಹೋಗು ಅಂತ ಹೇಳಿದ್ರೆ ನಿನ್ನ ವಿಷು ಸತ್ತು ಹೋಗ್ಬೇಕು. ಈಗ ಅವನು ಅಂಥ ಸ್ಥಿತಿಲಿದ್ದಾನೆ. ಈಗಲೂ ಕೂಡ ನಿನ್ ಖುಷಿ ಆಗ್ತಾ ಇದೆಯಾ? ನಾನು ಇಲ್ಲಿಗೆ ಬಂದಿರೋದೇ ಶಾಂತನು ಸಹಾಯ ಮಾಡೋದಕ್ಕೆ, ಶಾರದಾ ಮೇಡಮ್ ಸೇವೆ ಮಾಡೋದಕ್ಕೆ. ಏನೀಗ ಏನ್ ಮಾಡ್ತೀಯಾ? ಯಾರ ಹತ್ರ ಹೇಳ್ಕೊತೀಯ ನೀನು? ಸ್ಟಾಪ್ ಇಟ್ ಅಜಯ್. ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ದೀರಾ? ಏನಾಯ್ತು ನಿಮ್ಗೆ? ಯಾಕೆ ರಾಧಿಕಾ ಟೆನ್ಷನ್ ಕೊಡ್ತಾ ಇದ್ದೀರಾ? ಹೋಗಿ ಇಲ್ಲಿಂದ ಹೋಗಿ ಅಂತ ಹೇಳದ್ನಲ್ಲ. ಯಾಕೆ ರಾಧಿಕಾ ಭಯ ಆಗ್ತಿದೀಯಾ? ಶಾಂತನು, ಶಾರದಾ, ಅಜಯ್ 3 ಜನ ಒಂದಾದ್ರು ಇನ್ನು ದೇಸಾಯಿ ಕುಟುಂಬದ ಕತೆ ಏನು ಅಂತನಾ? ನೀವು 3 ಜನ ನರಿಗಳ ತರ ದೇಸಾಯಿಗಳ ಕುಟುಂಬದ ಹೊಲ ಗದ್ದೆಗಳನ್ನ ತುಳಿದು ಸ್ವಲ್ಪ ಹಾಳು ಮಾಡ್ಬೋದಷ್ಟೆ. ಆದ್ರೆ ಪೂರ್ತಿ ವಶಕ್ಕೆ ತಗೋತೀವಿ ಅಂತ ಏನಾದ್ರೂ ಕನ್ಸು ಕಾಣ್ತಾ ಇದ್ರೆ ಅದನ್ನ ಇವತ್ತೇ ಮರ್ತು ಬಿಡಿ. ಅವಕಾಶ ಸಿಕ್ಕಿದೆ, ಆಟಗಳನ್ನ ಆಡಿ. ಆದ್ರೆ ಅವಕಾಶಗಳು ಕೊನೆ ಆದಾಗ ಮುಂದೇನು ಅನ್ನೋ ಪ್ರಶ್ನೆ ನಿಮ್ ಮುಂದೆ ಬರುತ್ತೆ. ಅವತ್ತು ಮಾತಾಡೋ ಸರದಿ ನಂದಾಗಿರತ್ತೆ ಶಾಂತನು. ಅವಳು ಅಷ್ಟೊಂದು ಮಾತಾಡೋದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ಸರ್. ಮಾತಾಡೋ ಜಾಗದಲ್ಲಿ ಇದ್ರಲ್ಲ ಅಜಯ್ ಇವತ್ತವಳು ದೇಸಾಯಿ ಕುಟುಂಬದ ಒಬ್ಬಳೇ ಮಗಳು. ಅವಳನ್ನ ತುಂಬಾ ಕೂಲಾಗಿ ಹ್ಯಾಂಡಲ್ ಮಾಡಬೇಕು. ಹೇಳಿಮ್ಮ. ಸರಿ, ಬರ್ತೀನಿ. ಅಜಯ್ ಕೂಡ ಬರ್ತಾರೆ. ಸರಿಮ್ಮ. ಅಜಯ್ ನಾಳೆ ಬೆಳಿಗ್ಗೆ ಅಮ್ಮನ್ನ ಮೀಟ್ ಮಾಡ್ಬೇಕಂತೆ, ಕಾಯ್ತಾ ಇರ್ತಾರೆ. ಆಗ್ಲಿ ಸರ್. ಈ ರಾಧಿಕಾಯಿಂದ ನಮ್ಗೆ ತುಂಬಾ ಅವಮಾನ ಆಗ್ತಾ ಇದೆ. ಎಷ್ಟು ದಿನ ಅಜಯ್? ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ನೋಡೋಣ ಏನ್ ಮಾಡ್ತಾಳೆ. ಶಾಂತನು ಉಸಿರಾಡು ಅಂದ್ರೆ ಉಸಿರಾಡಬೇಕು. ಉಸಿರಾಡಬೇಡ ಸತ್ತು ಹೋಗು ಅಂತ ಹೇಳಿದ್ರೆ ನಿನ್ನ ವಿಷು ಸತ್ತು ಹೋಗ್ಬೇಕು. ಈಗ ಅವನು ಅಂಥ ಸ್ಥಿತಿಲಿದ್ದಾನೆ. ಈಗಲೂ ಕೂಡ ನಿನ್ ಖುಷಿ ಆಗ್ತಾ ಇದೆಯಾ? ನಾನು ಇಲ್ಲಿಗೆ ಬಂದಿರೋದೇ ಶಾಂತನು ಸಹಾಯ ಮಾಡೋದಕ್ಕೆ, ಶಾರದಾ ಮೇಡಮ್ ಸೇವೆ ಮಾಡೋದಕ್ಕೆ. ಯಾಕೆ ರಾಧಿಕಾ ಭಯ ಆಗ್ತಿದ್ಯಾ? ಶಾಂತನು, ಶಾರದಾ, ಅಜಯ್ 3 ಜನ ಒಂದಾದ್ರು ಇನ್ನು ದೇಸಾಯಿ ಕುಟುಂಬದ ಕತೆ ಏನು ಅಂತನಾ? ಎಂತ ಸ್ಥಿತಿಗೆ ಬಂದ್ಬಿಟ್ಟೆ ನಾನು. ಈಗ ನಾನು ಏನ್ ಮಾಡ್ಲಿ? ಯಾರ ಸಹಾಯ ತಗೊಳ್ಳಿ? 3 ಜನನು ಒಟ್ಟಾಗಿದ್ದಾರೆ ಅಂದ್ರೆ ನನಗೆ, ನನ್ನ ವಿಷುಗೆ, ಈ ಮನೆಗೆ ಏನಾದ್ರೂ ಕೇಡು ಮಾಡೇ ಮಾಡ್ತಾರೆ. ನಾನೇನಾದ್ರೂ ಬಾಯ್ ಬಿಟ್ರೆ ನನ್ನ ವಿಷುಗೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಕೃಷ್ಣ, ಇದೆಂತ ಪರೀಕ್ಷೆ ನನಗೆ. ಆ ಇನ್ಸ್ಪೆಕ್ಟರ್ ಅಜಯ್ ಇಲ್ಲಿಗೆ ಬಂದಿರೋ ಉದ್ದೇಶನಾದ್ರೂ ಏನು? ಅಂದ್ರೆ ಈ ಮನೆಗೆ ಕೆಟ್ಟ ದಿನಗಳು ಶುರುವಾದ್ವಾ? ನೀನೇ ನಮ್ಮ ಮಗಳು ಅಂತ ಪ್ರೀತಿ ತೋರಿಸಿದವ್ರನ್ನ ಈ ದುಷ್ಟಿಂದ ನಾನು ಹೇಗೆ ಕಾಪಾಡ್ಲಿ? ಆ ಶಾರದಾ ಮತ್ತೆ ಶಾಂತನು ಈ ಮನೆಯವರೇ ಆಗಿರೋದ್ರಿಂದ ನಾನು ಅವ್ರನ್ನ ತಡೆಯೋದಕ್ಕೂ ಆಗಲ್ಲ. ಅವ್ರ ಉದ್ದೇಶ ಕೇವಲ ಈ ಮನೆ ಆಸ್ತಿ ಆಗಿರೋದ್ರಿಂದ ದೇಸಾಯಿ ಕುಟುಂಬದ ಗೌರವ ಕಳೆಯೋದಕ್ಕೂ ಅವ್ರು ಹಿಂದೆ ಮುಂದೆ ನೋಡೋರಲ್ಲ. ಅಲ್ಲ, ಈ ಜಾನಕಿ ಯಾಕೆ ಆ ಶಾಂತನು ಮಾತು ಕೇಳ್ತಿದ್ದಾಳೆ? ಶಾಂತನು ಅವಳನ್ನ ಉಪಯೋಗಿಸ್ಕೊಳ್ತಾ ಇರೋದ್ರ ಹಿಂದಿನ ಉದ್ದೇಶನಾದ್ರೂ ಏನು ಮತ್ತು ಗೊತ್ತಾಗ್ತಿಲ್ವೇ? ಥ್ಯಾಂಕ್ ಯು ಸೋ ಮಚ್. ನೀವು ಕೃಷ್ಣನ್ ಬಗ್ಗೆ ತೋರಿಸ್ತಿರೋ ಕಾಳಜಿ ನೋಡಿದ್ರೆ ನಂಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ಸರಿ, ಬಾಯ್. ಜಾನಕಿ, ಯಾರದ್ದು ಫೋನು? ಶಾಂತ್ ಅನ್ನೋದು. ಕೃಷ್ಣಂಗೆ ಹೊಸ ಟ್ರೀಟ್ಮೆಂಟ್ ಶುರು ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ವಿಚಾರಿಸೋದು ಕಾಲ್ ಮಾಡಿದ್ರು.
ನೀನೇನಾದರೂ ಹೇಳೋದಿತ್ತಾ? ಇಲ್ಲ, ಏನಿಲ್ಲ ಜಾನಕಿ. ರಾಧಿಕಾ, ಕೃಷ್ಣಂಗೆ ಕೊಡ್ತಿರೋ ಹೊಸ ಟ್ರೀಟ್ಮೆಂಟ್ಗೆ ಶಾಂತನೂ ಹೆಲ್ಪ್ ಕೂಡ ತೊಗೊಬೇಕು ಅಂತ ಇವಾಗ ಅನ್ನಿಸ್ತಿದೆ. ನನ್ನ ಪ್ರಕಾರ ಅವರಿಂದ ಹೆಲ್ಪ್ ಆಗೇ ಆಗುತ್ತೆ. ಅಂದಹಾಗೆ ಕೆಲವು ವಿಡಿಯೋಗಳನ್ನು ಡೌನ್ಲೋಡ್ ಮಾಡಬೇಕು. ಬರ್ತೀನಿ. ಅಮ್ಮ, ಏನು ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ದು? ಶಾಂತನು ಎಲ್ಲಿವರೆಗೂ ಬಂತು? ಆ ಜಾನಕಿ ವಿಷನ್ ಇಷ್ಟಪಡ್ತಿದ್ದಾಳಾ? ಹೌದು, ಅವಳ ಮನ್ಸಲ್ಲಿ ಅವನಿರೋದಂತೂ ಪಕ್ಕ. ಮತ್ತಿನ್ಯಾಕೆ ತಡ ಮಾಡ್ತಿದ್ಯಾ? ಆದಷ್ಟು ಬೇಗ ರಾಧಿಕಾ ಮತ್ತೆ ಜಾನಕಿ ಮಧ್ಯ ದ್ವೇಷನ ಹುಟ್ಟಾಕು. ನಾನು ಇಷ್ಟು ಅರ್ಜೆಂಟ್ ಮಾಡ್ತಿದ್ದೀನಿ ಅಂದ್ರೆ ಅದ್ರ ಹಿಂದೆನೂ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ನಮ್ಮ ಹತ್ರ ಈಗ ವೇಸ್ಟ್ ಮಾಡೋದಕ್ಕೆ ಒಂದು ಕ್ಷಣನೂ ಇಲ್ಲ. ಮೇಡಮ್, ಈಗ ರಾಧಿಕಾ ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದಾಳೆ. ಅಂಥ ಪರಿಸ್ಥಿತಿ ಬಂದಿದೆ, ಅದಕ್ಕೆ ಅವಳು ನನ್ನ ಮೇಲೆ ಕೂಗಾಡ್ತಿದ್ದಾಳೆ. ಅವಳು ತಾಳ್ಮೆ ಕಳ್ಕೊಳ್ಳೋದ್ರೊಳಗೆ ನಾವು ಸೇಫ್ ಆಗಬೇಕು ಅಜಯ್. ಶಾಂತನು, ಆದಷ್ಟು ಕೃಷ್ಣ ಮತ್ತೆ ಜಾನಕಿ ಹತ್ರ ಆಗೋ ಹಾಗೆ ಮಾಡು. ಜಾನಕಿ ಹತ್ರ ಕೃಷ್ಣನ್ ವಿಷಯನೇ ಮಾತಾಡ್ತಿರು. ಇದೆಲ್ಲ ಒಂದೆರಡು ದಿನದಲ್ಲಿ ಆಗೋ ಅಂತ ಕೆಲಸ ಅಲ್ಲ ಅಂತ ನನಗೂ ಗೊತ್ತು. ಆದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡು. ಸರಿ ಅಮ್ಮ. ಇನ್ನೂ ಒಂದು ಕೆಲಸ ಮಾಡ್ಬೋದು. ಚಂದ್ರಚೂಡನ್ನ ನಮ್ಮ ಕಡೆ ಕರ್ಕೋಬಹುದು. ಅವ್ನು ನನ್ನ ಮಾತು ಕೇಳ್ತಾನೆ ಅನ್ನಿಸ್ತಿದೆ. ಇಲ್ಲಮ್ಮ, ಅವನು ನಿಮ್ಮ ಅಣ್ಣನ ಥರನೇ. ಅವನು ಬದಲಾಗೋದಕ್ಕೂ ಸಾಧ್ಯ ಇಲ್ಲ. ಪ್ರಯತ್ನ ಪಡ್ಬೋದಲ್ವಾ ಶಾಂತನು? ಹಾಗೊಂದು ವೇಳೆ ಪ್ರಯತ್ನ ಮಾಡೋದೇ ಆದ್ರೆ ಆ ಕೆಲಸ ನೀವು ಮಾಡಬೇಕಾಗುತ್ತೆ, ನಾನು ಮಾಡೋದಕ್ಕಾಗಲ್ಲ. ಸರಿ, ನಾನೇ ಅವನಿಗೆ ಫೋನ್ ಮಾಡಿ ನನ್ನ ಭೇಟಿ ಮಾಡೋದಕ್ಕೆ ಹೇಳ್ತೀನಿ. ಒಂದ್ ವೇಳೆ ನಿಮ್ಮ ತಮ್ಮ ನಮ್ಮ ಮಾತು ಕೇಳದೆ ಹೋದ್ರೆ? ಆಗ ನಮಗೆ ರಾಧಿಕಾ, ವಿಶು, ಚಂದ್ರಚೂಡ ಯಾರು ಬೇರೆ ಅಲ್ಲ, ಎಲ್ಲ ಸಮಾನ ಶತ್ರುಗಳಾಗ್ತಾರೆ. ಜಾನಕಿ ವಿಶುನ ಟ್ರೀಟ್ ಮಾಡಿ ಹಳೆ ನೆನಪುಗಳನ್ನ ತರ್ಸೋಕ್ ಮುಂಚೆ ಅವನು ಹಳೇದನ್ನೆಲ್ಲ ಮರಿಬೇಕು. ನೆನ್ಪಿಟ್ಕೋ. ಸರಿಮ್ಮ. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅಜಯ್. ಪೊಲೀಸು, ತನಿಖೆ, ಕೋರ್ಟು, ವಿಚಾರ ಇದೆಲ್ಲ ನೀವು ನೋಡ್ಕೊಳ್ಳಿ. ಸರಿ ಮೇಡಮ್. ನಿನ್ಗೆ ಇನ್ನೊಂದು ವಿಷಯ ಇದೆ ಶಾಂತನು. ಏನಮ್ಮ? ಮುಂದಿನ ದಿನಗಳಲ್ಲಿ ಧರ್ಮಾಧಿಕಾರಿ ಪಟ್ಟಕ್ಕೆ ಹೊಡೆದಾಡೋ ಸಂದರ್ಭ ಬರ್ತಿದೆ. ಅಮ್ಮ, ನಿಜ ಹೇಳ್ತಾ ಇದ್ದೀರಾ? ಹೌದು ಶಾಂತನು. ಯಾವುದೋ ಕಾರಣದಿಂದ ಇಷ್ಟು ವರ್ಷ ಧರ್ಮಾಧಿಕಾರಿ ಪಟ್ಟನ ಯಾರಿಗೂ ಕೊಟ್ಟೇ ಇರಲಿಲ್ಲ. ಈಗ ಈ ವಿಚಾರ ಊರಿನ ಮುಂದೆ ಬರೋ ಸಾಧ್ಯತೆ ಇದೆ. ಅಣ್ಣ ಆ ಸ್ಥಾನದಲ್ಲಿ ಕೂರೋದಿಲ್ಲ. ಇನ್ನು ಉಳಿದಿರೋದು ಚಂದ್ರಚೂಡ ಮತ್ತೆ ಅವನ ಮಗ ಶೀಲಂ. ನಾವು ಅವ್ರಿಗೆ ಯಾರಿಗೂ ಅವಕಾಶನೇ ಕೊಡಬಾರ್ದು. ಅಮ್ಮ, ಒಳ್ಳೆ ವಿಚಾರನೇ ಹೇಳಿದ್ರಿ. ಅಲ್ಲಿ ಸಿಗದಿರೋ ಪದವಿನ ಇಲ್ಲಾದ್ರೂ ಪಡ್ಕೋಬಹುದು. ಶಾಂತನು, ಇಲ್ಲಿ ಧರ್ಮಾಧಿಕಾರಿ ವ್ಯಾಪ್ತಿ ತುಂಬಾ ದೊಡ್ಡದು ಕಣೋ. 100 ದೇವಸ್ಥಾನ, ಆಶ್ರಮ, ಆಸ್ಪತ್ರೆಗಳು, ಕೋಟ್ಯಾಂತರ ರೂಪಾಯಿ ವಹಿವಾಟು ಕಣೋ. ಆ ಸ್ಥಾನದಲ್ಲಿ ನೀನ್ ಕೂರೋದನ್ನ ನೋಡೋದಿಕ್ಕೆ ನಾನು ಇಷ್ಟಪಡ್ತೀನಿ. ಧರ್ಮಾಧಿಕಾರಿ ಆದೆ ಅನ್ಕೊಂಬಿಡಿ. ಅಂದಾಗೆ ನನಗೆ ಯಾರು ಸ್ಪರ್ಧಿ ಇಲ್ಲ ಅಲ್ವಾ ಇಲ್ಲಿ? ಹೇಳದ್ನಲ್ಲ, ಚಂದ್ರಚೂಡ ಅಥವಾ ಅವನ ಮಗ ಅಂತ. ಇಲ್ಲ ವಿಶು ದೇಸಾಯಿ ಮನೆ ಕುಟುಂಬಕ್ಕೆ ಸೇರಿದ ಅಳಿಯ ಅಂತ ಗೊತ್ತಾದ್ರೆ ಅವನ್ನ ಧರ್ಮಾಧಿಕಾರಿ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು. ಮೊದ್ಲೆಲ್ಲ ಅಣ್ಣನ ಮಾತೆ ನಡೀತಿತ್ತು. ಆದ್ರೆ ಈಗ ಕಾಲ ಬದಲಾಗಿದೆ ಅಲ್ಲ. ನಾನು ಮತ್ತೆ ಬೆಟ್ಟೇಗೌಡ್ರು ನಿನ್ನನ್ ಧರ್ಮಾಧಿಕಾರಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಅಮ್ಮ, ಶೀಲಂ ಬರ್ದಿರೋಗ್ ಮಾಡೋದು ಗೊತ್ತು, ವಿಶು ಗುಣ ಆಗದಿರೋಗ್ ಮಾಡೋದು ನನ್ಗೆ ಗೊತ್ತು. ಇನ್ನು ಚಂದ್ರಚೂಡ ಯಾವ ಲೆಕ್ಕ ಅಮ್ಮ ನನಗೆ? ಹೋದ್ಸಲಿ ತಪ್ಪೋದ್ ಗೌರವ
ಈ ಸತಿ ಆದ್ರೂ ನಮಗೆ ಸಿಗೋ ಹಾಗೆ ಮಾಡ್ಕೋಬೇಕು ಶಾಂತನು. ಈ ವಿಷಯ ಇನ್ನೂ ಯಾರಿಗೂ ಗೊತ್ತಿಲ್ಲ. ಇಷ್ಟರಲ್ಲೇ ಪಂಚಾಯತಿ ಸೇರಿ ಎಲ್ಲರೂ ತೀರ್ಮಾನ ತಗೊಳ್ಳೋ ಸಾಧ್ಯತೆ ಇದೆ. ಅಷ್ಟರಲ್ಲಿ ನಮಗೆ ಬೇಕಾದ ವ್ಯವಸ್ಥೆನ ನಾವು ಮಾಡ್ಕೋಬೇಕು. ನಾನು ನಾಳೆ ಬೆಳಗ್ಗೆನೆ ಚಂದ್ರಚೂಡನ್ನ ಭೇಟಿ ಮಾಡಿ ಮಾತಾಡ್ತೀನಿ. ಅವನು ನನ್ನ ಮಾತು ಕೇಳ್ತಾನೆ. ಹುಷಾರಾಗಿರಿ. ನಾಳೆ ನೀವು ಹೋಗೋ ಜಾಗದಲ್ಲಿ ನಾನಿರ್ತೀನಿ. ಅವನಿಗೆ ನಿಮ್ಮ ಮೇಲೆ ಕೋಪ ಇರೋ ಆಗಿದೆ. ಆಕ್ಸಿಡೆಂಟ್ ವಿಚಾರ ಅವನಿಗೆ ಗೊತ್ತಾಗಿದ್ರು ಆಗಿರ್ಬೋದು.